ಗ್ರಾಮೀಣ ಭಾಗದ ರಸ್ತೆಗಳು ಗುಣಮಟ್ಟದ ಜೊತೆಗೆ ಡಾಂಬರೀಕರಣ ಕಾಮಗಾರಿ ಮಾಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ ಮೂಲಕ ನೀಡಿದ್ದಾರೆ. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಿಂದ ತೋರಣದಿನ್ನಿ ಗ್ರಾಮದವರೆಗೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಿ 8 ಕೋಟಿ ರೂಪಾಯಿ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಕಾಮಗಾರಿ ಜವಾಬ್ದಾರಿಯನ್ನ ಅಮ್ಮಾಪುರೆ ವಹಿಸಿಕೊಂಡಿದ್ದು, ಈ ಕಾಮಗಾರಿಯ ಸ್ಥಿತಿಯನ್ನು ನೋಡಿದರೆ ಡಾಂಬರ್ ಕಿತ್ತುಕೊಂಡು ಬಂದಿದೆ. ಲೋಕೋಪಯೋಗಿ ಇಲಾಖೆ ಅಭಿಯಂತರ ಗಜಾನನ ಹಾಗೂ ಎಇಇ ರಾಜ್ಕುಮಾರ್ ತೊರವಿಯವರು ಶಾಮೀಲಾಗಿ ಬಿಲ್ ಎತ್ತುವಳಿ ಮಾಡಲು ಮುಂದಾಗಿದ್ದಾರೆ. ಹಾಕಿದ್ದು 2 ದಿನದಾಗ ಹೋಗಿದ್ದು ಹಾಕಿದ 2 ದಿನದಾಗ ಹಾಕಿದ 2 ದಿನದಾಗ ಅದು ಏನೈತಿ ನೋಡೋರಕ್ಕ ನೋಡ ರೋಡ್ ಅಂತ ಸುಮ್ಮನೆ ಹಿಂಗ ಅಕ್ಕಳೆ ಅಂದ್ರೆ ಗೊತ್ತದ ಇಲ್ಲಿ ನೋಡ್ಗ ಇದಕ್ಕೆ ಅದಕ್ಕೆ ಎಷ್ಟು ಐತಿ ನೋಡಿದ ನೋಡುದ ಅಲ್ಲ ಇದಕ್ಕೆ ನೋಡಿ ಇಲ್ಲಿ ಅಳಿತಿ ನೋಡಿ ಇದಕ್ಕೆ ಹಿಂಗೆ ಹಾಕಿದಕ್ಕೆ ಗುಳ್ಕಲ್ಲ ಉಡಿ ಮಣ್ಣಾಗ ನೋಡೋದು ಅವು ಇಷ್ಟು ವಿಚಾರದಾಗ ಹೆಂಗೆ ವಿಚಾರ ಮಾಡ್ತಾರೆ ಇದು ಕೆಲಸ ಹಂಗೆ ತಿಳಿದಾಗ ಮಾತಾಡ್ತಾರೆ ಅವರು ಇಂಜಿನಿಯರ್ಗಳು ಎಲ್ಲ ನೋಡ್ರಿ ತೆಗ್ರಿ ಕಡೆ ಅದು ಹಾಕಿದ ಒಂದು ದಾರಲ್ಲದು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ನಾವು ಮಾತಾಡ್ತಾ ಇರೋದು. ಇದೇನೆಂದರೆ ಮಲ್ಲದಗುಡ್ಡದಿಂದ ಹಿಡಿದು ತೋರಣದಿನ್ನಿವರೆಗೆ 8 ಕಿಲೋಮೀಟ್ರ್ ರಸ್ತೆ ಕಾಮಗಾರಿ ಮಂಜೂರಾಗಿತ್ತು. ಇದು ಅಮ್ಮಾಪುರವರೆಗೆ ಕಾಂಟ್ರಾಕ್ಟರ್ ಆಗಿದೆ ಅಂತ ನನಗೆ ನ್ಯೂಸ್ ಬಂತು, ನೋಡಿದ್ದೀನಿ. ಮತ್ತು ಅದು ಸಂಬಂಧಪಟ್ಟ ದಾಖಲಾತಿಗಳನ್ನು ತಗೊಂಡಿದ್ದೀನಿ ಸ್ವಲ್ಪ. ಯಾಕಂದರೆ ನಾನು ಫಸ್ಟು ಜೈ ಅವ್ರನ್ನ ಕೇಳಿದೆ, ಇದು ಎಸ್ಟಿಮೇಟ್ ಏನೈತೆ ಸರ್ ಒಂದು ಸ್ವಲ್ಪ ಕೊಡ್ರಿ ಅಂದರೆ ಅವರು ಒಂಥರ ಮಾತಾಡಿದ್ರು. ನಾನು ಆಫೀಸಿಗೆ ಹೋಗಿ ತೊಗೊಂಡಿದ್ದೀನಿ. ಈ 8 ಕೋಟಿ ರೂಪಾಯಿ ಕಾಮಗಾರಿ ಈ ಥರ, ಯಾಕಂದರೆ ಇದು ಮತ್ತೆ ಸರ್ಕಾರದ ವತಿಯಿಂದ ಈ ರಸ್ತೆ ಮಂಜೂರಾಗಬೇಕಂದ್ರೆ ಮತ್ತು 15ರಿಂದ 20 ವರ್ಷ ಬೇಕು. ಈ ಥರ ಕಾಮಗಾರಿ ಮಾಡಿದ್ರೆ ಮತ್ತೆ ನಾವು ಈ ಒಂದು ಡಾಂಬರೀಕರಣ ರಸ್ತೆ ನೋಡೋದು ಭಾಳ ಕಷ್ಟ ಆಗ್ತದೆ. ಹಂಗಾಗಿ ಈ ಒಂದು ಕಳಪೆ ಕಾಮಗಾರಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಿದ್ದಾರ ಮತ್ತು ಇದ್ರ ಶಾಸಕರ ಗಮನಕ್ಕೂ ತಂದಿದ್ದೀವಿ. ನಾವು ಒಂದು ಸಾರಿ ಫೋನ್ ಮಾಡಿದೀವಿ, ರಿಸೀವ್ ಮಾಡಲಿಲ್ಲ. ಬೇರೆಯವ್ರಿಗೂ ಹೇಳಿದ್ವಿ, ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಸಂಬಂಧಪಟ್ಟವ್ರಿಗೆ ಆತ್ಮೀಯರಿಗೆ ಹೇಳಿದ್ವಿ. ಅವರು ಮೊನ್ನೆ ಈ ರಸ್ತೆಗೂ ಬಂದಿದ್ದರು. ಅವ್ರಿಗೆ ಗಮನಕ್ಕೆ ಬಂದದ ಇಲ್ಲ ಗೊತ್ತಿಲ್ಲ, ನೋಡಿರ್ತಾರೆ ಈ ರಸ್ತೆ ಮೇಲೆ ಹೋದ್ಮೇಲೆ ಅಂದ್ರೆ ನೋಡಿರ್ತಾರೆ. ಅದಕ್ಕಾಗಿ ಇದು ಈ ಒಂದು ಕಳಪೆ ಕಾಮಗಾರಿನ ಈ ಥರ ಮಾಡ್ಯಾರಂದರೆ ನಮ್ಮ ಸಹೋದರರು ಒಬ್ರು ಹೇಳಿದ್ರು, ಇದು ಐಸ್ ಗಡ್ಡೆ ಥರ ಅಂತೇಳಿ. ಅದರಂಗೆ ಐಸ್ ಗಡ್ಡೆ ಆಗೋದು ಬಿಟ್ಟದ ನಮಗೆ ಗೊತ್ತಿಲ್ಲ. ಇದು ಕಾಮಗಾರಿ ಒಬ್ಬ ಕಾಂಟ್ರಾಕ್ಟ್ರ್ ಮಾಡ್ತಕ್ಕಂಥ ಕೆಲಸ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಕುಮ್ಮಕ್ಕು. ನಾವು ಜೈ ಅವ್ರನ್ನ ಕೇಳಿದ್ವಿ, ರಾಜ್ಕುಮಾರ್ ತೊರವಿ AW ಅವ್ರನ್ನೂ ಕೇಳಿದ್ವಿ, ಮತ್ತು ಯಾರು ಥರ್ಡ್ ಪಾರ್ಟಿ ಅಂತ ಯರ್ನಳ್ಳಿ ಅಂತವರು ಅವ್ರನ್ನೂ ವಿಚಾರ ಮಾಡಿದ್ವಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳಾದ್ರೂ ಸಂಬಂಧ ಇಲ್ಲದಂಥ ವಿಷಯಗಳನ್ನು ಹೇಳಿದ್ರು ಅವರು. ಅದಕ್ಕಾಗಿ ನಾವು ಈ ರಸ್ತೆ ಕಾಮಗಾರಿನ ಮುಂದೆ ನಡಿಬೇಕಾದ್ರೆ ನಿಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಕಾಮಗಾರಿನ ಮಾಡಿಕೊಡೋದಿಲ್ಲ. ಇದೇನಾದರೂ ಒಂದು ಕಾಮಗಾರಿ ಮಾಡಲು ಬಂದರೆ ನಾವು ಒಂದು ಉಗ್ರ ಹೋರಾಟ ಮಾಡಲು ರೆಡಿ ಇರ್ತೇವೆ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಸರ್ಕಾರದ ಅನುದಾನ ಅಂದರೆ ಜನರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡನ್ನ ಈ ಸರ್ಕಾರ ಗ್ರಾಮೀಣ ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ಡಾಂಬರೀಕರಣಕ್ಕೆ ಅನುಕೂಲ ಮಾಡಿಕೊಟ್ರೆ ಈ ರೀತಿಯಾಗಿ ಕಳಪೆ ಮಾಡ್ತಾರೆ ಅಂದ್ರೆ ಹೆಂಗೆ ಸರ್? ಅಂದರೆ ಹೇಳೋರು ಕೇಳೋರು ಯಾರಿಲ್ವಾ ಸರ್ ಇಲ್ಲಿ ಹೇಳೋರು ಕೇಳೋರು ಎಲ್ಲರಿಗೆ ಅದೇನಂತಾರೆ ಆ ಥರ ಮುಟ್ಟಿಬಿಟ್ಟದ. ಅದು ಯಾರು ಹೇಳೋರು ಕೇಳೋರಿಲ್ಲ. ಶಾಸಕರು ಬಂದು ಹೋಗ್ಯಾರ ಅಂದಮೇಲೆ ಇದು ಗಮನಕ್ಕಿಲ್ಲ ಅಂದರೆ ಇದು ಶಾಸಕರ ಅನುಭವದ ಕುರಿತು ಮತ್ತು ಕಾಂಟ್ರಾಕ್ಟರ್ಗಳ ಒಂದು ದುರ್ಬಳಕೆ ಕಾರ್ಯಕ್ರಮ, ಇದು ಕೆಲಸನೂ ಅರ್ಥ ಆಗ್ತಾ ಇಲ್ಲ ನನಗೆ. ಆದರೆ ಇದನ್ನು ಮಾತ್ರ ನಾವು ಕೆಲಸ ಮಾಡಿಕೊಡಲ್ಲ. ಯಾರು ಸರ್ ಶಾಸಕರು ಈ ಭಾಗದ ಶಾಸಕರು? ಇಲ್ಲಿ ನಮ್ಮ ಮಸ್ಕಿ ಕ್ಷೇತ್ರದ ಶಾಸಕರು R ಬಸನಗೌಡ್ರು ಅಂತೇಳಿ. ಅವ್ರಿಗೆ ಗೊತ್ತಿಲ್ವ ಸರ್ ಈ ರೀತಿ? ಗೊತ್ತಿದೆ ಸರ್, ಮೊನ್ನೆನೇ ಬಂದು ಹೋಗ್ಯಾರ ಅವರು ಮಲ್ಲದಗುಡ್ಡ ಕ್ಷೇತ್ರಕ್ಕೆ ಬಂದು ಹೋಗ್ಯಾರ. ಇಲ್ಲಿ ಬಂದು ನೋಡಿ ಹೋಗ್ಯಾರ. ಬಂದ್ರು ಮತ್ತು ಈ ರೀತಿ ಅಂದರೆ ನಾನು ಅಮ್ಮಾಪುರ ಅವ್ರಿಗೆ ಕಾಂಟ್ರಾಕ್ಟ್ಗಳು ಅವ್ರ ಜೊತೆನೇ ಮಾತಾಡಿದೆ ನಾನು. ಏನು ಸರ್ ಇದು ಈ ಥರ ಕಾಮಗಾರಿ ಮಾಡಕತ್ತೀರಿ ಅಂದರೆ ಅದನ್ನ ಏನು ಕೇಳ್ತೀರಿ ನೀವು ಅಂತಲೂ ಒಂದು ಕಳಪೆ ಒಂದು ಉಡಾಪೆ ಉತ್ತರನ್ನು ಕೊಟ್ಟಿದ್ದಾರೆ ನನಗೆ. ಹಂಗಾಗಿ ಮತ್ತು ಗಜಾನನ್ ಅವ್ರನ್ನೂ ಕೇಳಿದೆ, ಸರ್ ಇದ್ರ ಎಸ್ಟಿಮೇಟ್ ಏನೈತೆ ಅಂದರೆ ಏನು ನಿಮಗೆ ಬೇಕಿದ್ರೆ ಹೋಗಿ ಆಪ್ಷನಲ್ ತೊಗೊಳ್ರಿ, ನನ್ನೇನು ಕೇಳ್ತೀರಿ ಅಂತ ಅವರು ಒಂದು ಉಡಾಪೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಕುಮಾರ್ ತೊರವಿ ಅವರು ನಮಗೆ ಭೇಟಿಯಾಗಿಲ್ಲ. ಆಫೀಸಿಗೆ ಕನಿಷ್ಠ ಒಂದು 100 ಸಾರಿ ಹೋಗಿದ್ದೀನಿ ನಾನು. ಆಫೀಸಿಗೆ ಹೋದ್ರೂ ಅವರು ಭೇಟಿಯಾಗಿಲ್ಲ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೀನಿ ನಾನು ರಾಯಚೂರು. ಅವರೂ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ. ಅದಕ್ಕಾಗಿ ಈ ಕಾಮಗಾರಿಯನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡಲ್ಲ. ಎಲ್ಲ ಅಧಿಕಾರಿಗಳು ಬಂದು
ಇಲ್ಲಿ ಪರಿಶೀಲನೆ ಮಾಡಬೇಕು, ಇದರಲ್ಲಿ ಏನು ತಪ್ಪಾಗಿದೆ ಅಂತ ಮಾಡಿ ಮತ್ತೆ ಕೆಲಸ ಮಾಡಬೇಕು, ಮತ್ತೆ ಡಾಂಬರೀಕರಣ ಮಾಡಬೇಕು. ಅವಾಗ ಮಾತ್ರ ನಾವು ಬಿಡ್ತೀವಿ ಇದನ್ನು. ಅಲ್ಲ ಸರ್, ಮತ್ತೆ ಇಷ್ಟೊಂದು ಇದು ಮಾಡ್ತಾರ ಅಂದಮೇಲೆ ಅಧಿಕಾರಿಗಳು ಹೇಳೋರು ಕೇಳೋರು ಯಾರಿಲ್ಲ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ. ಯಾರು ಇಲ್ಲ ಇಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಿದ್ದಾರೆ ಇದರಲ್ಲಿ. ಎಲ್ಲ ಅಧಿಕಾರಿಗಳು ಇದೇನು ಮಾನ್ಯ ಪ್ರತಾಪ್ ಗೌಡ್ರ ಒಂದು ಸಮಯದಲ್ಲಿ ಮಂಜೂರಾಗಿತ್ತು ರೋಡ್ ಅಂತ ಹೇಳ್ತಾರೆ. ಆದರೆ 2021-23 ಆಗಿರ್ಬೇಕಿದು, 21-22 ಆಗಿರ್ಬೇಕು. ಯಾರೇ ಆಗಲಿ ಒಟ್ಟು ರಸ್ತೆ ಚಲೋ ಆಗ್ಬೇಕು ನಮ್ಗೆ. ರಸ್ತೆ ಚೆನ್ನಾಗಿದ್ರೆ ತಾನ್ರಿ. ಇದು 8 ಕೋಟಿ ರೂಪಾಯಿ ಅಂದ್ರೆ ಇದು ಎಷ್ಟು ಕೆಲಸ ಮಾಡ್ಯಾರ ಅಂತ ಗೊತ್ತಾಗ್ತದೆ. ಹಾಂ, ಇದು ಮಿನಿಮಮ್ ಅಂದ್ರೆ ನಮಗೊಂದು 15-20 ಲಕ್ಷ ರೂಪಾಯಿವರೆಗೆ ಆಗಿರ್ತದೆ ವರ್ಕ್. ಇದು ಅಷ್ಟೇ ಆಗಿರೋದು. ಇದು ಉಳಿದದ್ದೆಲ್ಲ ಭಕ್ಷ್ಯಕ್ಕೆ ಹೋಗ್ಯದ ಇದು. ಅದಕ್ಕೆ ನಾವು ಈ ಕಾಮಗಾರಿನ ಯಾವ ರೀತಿಯೂ ಮಾಡಿಕೊಡಲ್ಲ. ಮುಂದೆ ಉಗ್ರ ಹೋರಾಟ ಮಾಡೋಕ್ಕೂ ನಮ್ಮ ಸಂಘಟನೆ ವತಿಯಿಂದ ನಾವು ರೆಡಿ ಇದೀವಿ ಸರ್.